ಪ್ರಣಾಮಗಳು. ಅಂತರಾಳದಿಂದ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ವಿಶೇಷ ಭಾಗಕ್ಕೆ ಸ್ವಾಗತ, ಸುಸ್ವಾಗತ. ಯಾಕಿದು ಸ್ಪೆಷಲ್ ಎಪಿಸೋಡ್ ಅಂತ ಕೇಳ್ತಾ ಇದ್ದೀರಾ? ಇದುವರೆಗೂ ನಂದು ಮಾತ್ರ ಇನ್ವಾಲ್ವ್ಮೆಂಟ್ ಇತ್ತು. ನನ್ನ ನಾಲೆಡ್ಜು, ನಾನು ಇಂಪ್ಲಿಮೆಂಟ್ ಮಾಡಿರೋದು, ನಾನು ಅನುಭವಿಸಿರೋದು, ನನಗೆ ಬಂದಿರೋ ಬೆನಿಫಿಟ್ಟು ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ತಾ ಇದ್ದೆ. ನನಗೀಗ 13 ಭಾಗಗಳಾದಮೇಲೆ ನಿಮ್ಮ ಕಡೆಯಿಂದ ಪ್ರಶ್ನೆಗಳು ಬರೋಕ್ಕೆ ಶುರು ಆಯ್ತಲ್ಲ, ಆವಾಗ ನನಗೆ ಅರ್ಥ ಆಗ್ತಾ ಇದೆ, ಸಾವಿರಾರು ಜನ, ಲಕ್ಷಾಂತರ ಜನ ಇದನ್ನು ಸಿನ್ಸಿಯರಾಗಿ ತಗೊಂಡಿದ್ದೀರಾ. ಮತ್ತಷ್ಟು ಇದರ ಬಗ್ಗೆ ತಿಳ್ಕೊಂಡು ಇನ್ನೂ ಡೀಪರಾಗಿ ಸಿನ್ಸಿಯರಾಗಿ ಇಂಪ್ಲಿಮೆಂಟ್ ಮಾಡಿ ನಿಮಗೂ ನಿಮ್ಮ ಫ್ಯಾಮಿಲೀಸ್ಗೂ ಬೆನಿಫಿಟ್ ತಗೊಂಬರಬೇಕು ಅಂತ ನಿಮ್ಮ ಪ್ರಶ್ನೆಗಳನ್ನು ಕೇಳಿದ್ದೀರಾ. ಅದಕ್ಕೋಸ್ಕರ ಇದೊಂದು ವಿಶೇಷ ಭಾಗ. ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಉತ್ತರ. ಪ್ರಶ್ನೆಗಳು ಒಂದು ವ್ಯಕ್ತಿಯಿಂದ ಆದರೂ ಸಹ ಉತ್ತರ ಎಲ್ರಿಗಾಗಿ. ದಯವಿಟ್ಟು ಗಮನಿಸಿ. ಯಾರೋ ಒಂದು ವ್ಯಕ್ತಿ ಒಂದು ಪ್ರಶ್ನೆ ಕೇಳಿರ್ಬೋದು, ಆ ಪ್ರಶ್ನೆ ಇವತ್ತು ನಿಮ್ದಲ್ಲ, ಆದರೆ ಮುಂದಕ್ಕೆ 1 ವಾರ 2 ವಾರ 3 ವಾರ ಆದಮೇಲೆ ಇದೇ ಪ್ರಶ್ನೆ ನಿಮಗೂ ಬರ್ಬೋದು, ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ. ಸೊ ಅದಕ್ಕಿಂತ ಮುಂಚೆ ಆನ್ಸರ್ ಇಟ್ಕೊಂಡು, ಪರಿಹಾರ ಇಟ್ಕೊಂಡು ಮುಂದಕ್ಕೆ ಹೋಗೋದು ಎಷ್ಟೋ ಉತ್ತಮ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ಅರ್ಜುನಂದು ಪ್ರಶ್ನೆಗಳು. ಆದರೆ ಕೃಷ್ಣ ಭಗವದ್ಗೀತೆ ಹೇಳಿರೋದು ಎಲ್ರಿಗಾಗಿ. ನೀವು ಅರ್ಜುನ, ನಾನು ಕೃಷ್ಣ ಅಂತ ಹೇಳ್ತಾ ಇಲ್ಲ. ನೀವು ಅರ್ಜುನ, ನಾನು ಬಾಲಕೃಷ್ಣ ಅಂತ ಹೇಳ್ತಾ ಇದ್ದೀನಿ. ಯಾವಾಗ ನಾವು ಇದನ್ನು ಕೇಳಿಸ್ಕೊಂಡು, ಉತ್ತರಗಳನ್ನು ಕೇಳಿಸ್ಕೊಂಡು ಅನುಷ್ಠಾನಕ್ಕೆ ತರ್ತೀವೋ, ಇಂಪ್ಲಿಮೆಂಟೇಷನ್ಗೆ ತರ್ತೀವೋ, ಅದು ಮಾತ್ರ ಪರಿಹಾರ ಆಗತ್ತೆ. ಮತ್ತೊಂದು ಸತಿ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ, ಓನ್ಲಿ ಇಂಪ್ಲಿಮೆಂಟೇಷನ್ ಆಫ್ ದಿ ಆನ್ಸರ್ಸ್ ವಿಲ್ ಗಿವ್ ಯು ದ ಸೊಲ್ಯೂಷನ್ಸ್. ನನ್ನ ಕಡೆಯಿಂದ ಇನ್ಫಾರ್ಮೇಷನ್ ಮಾತ್ರ ಬರುತ್ತೆ, ಥಿಯರಿ ಮಾತ್ರ ಬರುತ್ತೆ. ಅದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಿರೋ, ಅನುಷ್ಠಾನಕ್ಕೆ ತರ್ತಿರೋ, 100% ನಿಮ್ಮೆಲ್ರಿಗೂ ಬೆನಿಫಿಟ್ ಬರುತ್ತೆ. ಇನ್ನೊಂದು ಕ್ವೆಶ್ಚನ್ ಇಮ್ಮಿಡಿಯೇಟಾಗಿ ತಲೆಯಲ್ಲಿ ಉತ್ಪತ್ತಿ ಆಗುವಂತಹ ಸಾಧ್ಯತೆಗಳಿದೆ. ಸಾರ್, ಎಷ್ಟು ದಿನಗಳು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು? ನಾನು ಅಂದ್ಕೊಂಡಿರೋ ಸಲ್ಯೂಷನ್ ಸಿಗೋವರೆಗೂ ಇಂಪ್ಲಿಮೆಂಟ್ ಮಾಡಬೇಕು. ಯಾಕಿದು ಹೇಳ್ತಾ ಇದ್ದೀನಿ ಅಂತಿದ್ರೆ, ನಾವೆಲ್ಲರೂ ಶಾರ್ಟ್ ಟರ್ಮ್ ಟೆಂಪರರಿ ಪ್ರಾಫಿಟ್ಗೋಸ್ಕರ ಓಡಾಡೋಕ್ಕೋಸ್ಕರ ಶುರು ಮಾಡಿದವರು, ಅಲೋಪತಿ ಕಡೆಗೆ ಹೋಗ್ಬಿಟ್ಟು. ಯಾವಾಗ ನಾವು ನ್ಯಾಚುರಲ್ ಟ್ರೀಟ್ಮೆಂಟ್, ನ್ಯಾಚುರೋಪತಿಗೆ ಬರ್ತೀವೋ, ಸ್ವಲ್ಪ ಪೇಷನ್ಸ್ ಇರಬೇಕು, ಸ್ವಲ್ಪ ತಾಳ್ಮೆ ಇರಬೇಕು. ಪರ್ಮನೆಂಟ್ 100% ಕ್ಯೂರ್ಗೋಸ್ಕರ. 95% ಜನ ಟೀಚರ್ಸು ಪ್ರಪಂಚದಲ್ಲಿ ಅಂದ್ಕೊಂಡಿರೋದು, ಅವ್ರ ಇನ್ಫಾರ್ಮೇಷನ್ ಅವರ ಸ್ಟೂಡೆಂಟ್ಸ್ಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅವರ ಜವಾಬ್ದಾರಿ ಮುಗೀತು, ಅವರ ರೆಸ್ಪಾನ್ಸಿಬಿಲಿಟಿ ಮುಗೀತು ಅಂತ. ಆದರೆ ನಾನು ಅಂದ್ಕೊಂಡಿರೋದು, ಯಾವಾಗ ನಾಲೆಡ್ಜನ್ನು ನಿಮ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತೀನೋ ಆವಾಗ ನನ್ನ ಜವಾಬ್ದಾರಿ ಶುರು ಆಗ್ತಿದೆ. ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಗೊತ್ತಾ? ನಾನು ಈ ಭೂಮಿ ಮೇಲೆ ಬದುಕಿರೋವರೆಗೂ ಎಲ್ಲಿ ತನಕ ನೀವು ಇಂಪ್ಲಿಮೆಂಟ್ ಮಾಡಿ ಯಾವಾಗ ನಿಮಗೆ ಬೆನಿಫಿಟ್ ಬಂದು ನೀವು ನನ್ನ ಹತ್ರ ಹಂಚ್ಕೊಳ್ತೀರೋ ಅದುವರೆಗೂ ನನ್ನ ಜವಾಬ್ದಾರಿ ಆರೋಗ್ಯದ ಕಡೆಗೆ, ನನ್ನ ಆರೋಗ್ಯ ನಿಮ್ಮ ಆರೋಗ್ಯದ ಕಡೆಗೆ, ನಮ್ಮ ಆರೋಗ್ಯದ ಕಡೆಗೆ ಇದ್ದೇ ಇರತ್ತೆ. ಸುಮಾರು ಪ್ರಶ್ನೆಗಳು ಬಂದಿದೆ, ಆದರೆ ಇಲ್ಲಿ ನಾನು ತಗೊಳ್ಳೋಕೆ ಇಷ್ಟಪಡ್ತಾ ಇರೋದು ಭಾಗ 1ರಿಂದ ಭಾಗ 13ವರೆಗೂ ನನ್ನ ಆರೋಗ್ಯ ನನ್ನ ಜವಾಬ್ದಾರಿಯಲ್ಲಿ ನಾನೇನು ಸಿಲೆಬಸ್ ಕವರ್ ಮಾಡಿದ್ದೀನೋ ಅದರ ಕಡೆಗೆ ಮಾತ್ರ ಫೋಕಸ್ ಮಾಡಿ ಅಂಥ ಪ್ರಶ್ನೆಗಳನ್ನು ಮಾತ್ರ ತಗೊಂಡು ಅದಕ್ಕೆ ಉತ್ತರಗಳನ್ನು ಕೊಡೋಕ್ಕೆ ಪ್ರಯತ್ನ ಪಡೋಕ್ಕೆ ಹೋಗ್ತಾ ಇದ್ದೀನಿ. ಸರ್, ಮಿಕ್ಕಿರೋ ಪ್ರಶ್ನೆಗಳಿದೆಯಲ್ಲ, ಡೌಟ್ಸ್ ಇದೆಯಲ್ಲ ನಮ್ಮ ತಲೆಯಲ್ಲಿ ಲೈಫ್ ಬಗ್ಗೆ. ಹೌದು, ವಾರಕ್ಕೊಂದ್ಸತಿ ಭಾನುವಾರ ಸಂಜೆ ಝೂಮ್ ಕಾಲಲ್ಲಿ ಸಿಗ್ತಾ ಇದ್ದೀನಿ 7:30ಯಿಂದ 9 ಗಂಟೆವರೆಗೂ. ಅದರಲ್ಲಿ ಔಟ್ ಆಫ್ ಸಿಲೆಬಸ್ ಅಂದರೆ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಇದು ಪ್ರಶ್ನೆಗಳನ್ನು ಕೇಳ್ಬೋದು. ಅದು ಬಿಟ್ಟು ಲೈಫ್ ಬಗ್ಗೆ ನಿಮ್ಗೆ ಏನಾದ್ರು ಕೇಳಬೇಕು ಅಂತಿದ್ದರೆ, ಪೇರೆಂಟಿಂಗ್ ಬಗ್ಗೆ ನಿಮ್ಗೆ ಏನಾದ್ರು ಕೇಳಬೇಕು ಅಂತಿದ್ದರೆ ಅದನ್ನು ಸಹ ನನ್ನ ಹತ್ರ ಕೇಳಿದ್ರೆ ಝೂಮ್ ಕಾಲ್ಸಲ್ಲಿ ನಾನು ಉತ್ತರ ಕೊಡ್ತೀನಿ. ಯಾಕೆ ಅಂತಿದ್ರೆ ಇದು ಎಪಿಸೋಡ್ಸ್ ಇರೋದು ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಬಗ್ಗೆ. ನಾನಿಲ್ಲಿ ಬಂದಿರೋದು ಬರೀ ನಿಮಗೆ ಇನ್ಫಾರ್ಮೇಷನ್ ಪಾಸ್ ಮಾಡೋಕ್ಕೋಸ್ಕರ ಅಲ್ಲ, ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ. ಅಂದರೆ ನಾನು ನಿಮ್ಮನ್ನು ಇಲ್ಲಿ ಬಂದಿರೋದು ಮುದ್ದು ಮಾಡೋಕ್ಕೋಸ್ಕರ ಅಲ್ಲ, ನಿಮ್ಮನ್ನು ಅಂತರಾಳದಿಂದ ಇಷ್ಟಪಟ್ಟು ಪ್ರೀತಿಸಿ ನಿಮಗೊಂದು ಪರಿಹಾರ ತಂದುಕೊಡೋಕ್ಕೆ. ಸೊ ದಯವಿಟ್ಟು ನನ್ನನ್ನು ಕೋಚಾಗಿ ತಗೊಂಡ್ರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ನಾನು ದಯವಿಟ್ಟು ನನ್ನ ಆನ್ಸರ್ಗಳಲ್ಲಿ ಮುದ್ದು ಮಾಡೋಕ್ಕೆ ಹೋಗ್ತಾ ಇಲ್ಲ, ಇದ್ದಿದ್ದು ಇರೋಂಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು.
ಸೊ ಪ್ರಶ್ನೆಗಳ ಕಡೆಗೆ ಹೋಗೋಣ. ಸುಮಾರು ಪ್ರಶ್ನೆಗಳಿದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಹೌ ಟು ಬಿ ಎ ಗುಡ್ ಪೇರೆಂಟ್ ಎಸ್ಪೆಷಲಿ ವೆನ್ ಬೋತ್ ಫಾದರ್ ಆ್ಯಂಡ್ ಮದರ್ ಆರ್ ವರ್ಕಿಂಗ್. ಸೊ ದಯವಿಟ್ಟು ಝೂಮ್ ಕಾಲಲ್ಲಿ ಕೇಳಿ, ಅದಕ್ಕೆ ನಾನು ಉತ್ತರ ಕೊಡುವೆ. ಎರಡನೇ ಪ್ರಶ್ನೆ, ಇಂಪಾರ್ಟೆನ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ಟೇಕಿಂಗ್ ಕೇರ್ ಆಫ್ ಹೆಲ್ತ್. ಸಖತ್ತು ಪ್ರಶ್ನೆ ಇದು ಮಾತ್ರ. ಏನಿವೆ, ಮುಂದಿನ ಭಾಗಗಳಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಿದ್ದೆ. ಇಲ್ಲೇ ಒಬ್ರು ಓಪನಿಂಗ್ ಕೊಟ್ಟಿರೋದ್ರಿಂದ ಇದನ್ನೇ ಡಿಸ್ಕಸ್ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಪೋಷಕಾಂಶಗಳು, ಹೌದು, ಸುಮಾರು ನ್ಯೂಟ್ರಿಯೆಂಟ್ಸ್ ನಮ್ಮ ಶರೀರಕ್ಕೆ ಬೇಕು. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಮಗೆ ಸ್ಕೂಲ್ ಕಾಲೇಜಲ್ಲೇ ಹೇಳ್ಕೊಟ್ಟಿದ್ದಾರೆ. ಆದರೆ ನಾವು ಸ್ಕೂಲ್ ಕಾಲೇಜ್ ಬರೀ ಸಿಲೆಬಸ್ಗೆ ಓದಿರೋದ್ರಿಂದ ನಮ್ಗೆ ಜ್ಞಾಪಕ ಇಲ್ಲ. ಅಂಥ ನ್ಯೂಟ್ರಿಯೆಂಟ್ಸಲ್ಲಿ ತುಂಬ ಇಂಪಾರ್ಟೆಂಟಾಗಿ 6 ಬೇಕು ನಮಗೆ. ಮೊದಲನೇದಾಗಿ ನೀರು. ಹೌದು, 70% ನಾವು ಮುಖ್ಯತ್ವ ಕೊಡಬೇಕಾಗಿರೋದು ನಮ್ಮ ಶರೀರದಲ್ಲಿ ಒಳಗೆ ಹೋಗ್ತಾ ಇರುವಂತಹ ನೀರಿಗೆ. 70% ನಾವು ನೀರು ತಗೊಳ್ಳೋ ರೀತಿ, ಕುಡಿಯೋ ರೀತಿ, ಎಲ್ಲಿಂದ ಕುಡಿತೀವಿ ಅದನ್ನು ಸೆಟ್ ಮಾಡೋಕ್ಕೋಸ್ಕರ ನಾವು ಭಾಗ 7ರಲ್ಲೂ ಡಿಸ್ಕಸ್ ಮಾಡಿದ್ದೀವಿ, ಮಿರಕಲ್ ಮೆಡಿಸಿನ್ ಅಂತ. ಪ್ಲಸ್ ಭಾಗ 11ರಲ್ಲಿ ಸನ್ ವಾಟರ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ದೀವಿ. ದಯವಿಟ್ಟು ಇನ್ನೊಂದು ಸತಿ ಅದನ್ನು ಗಮನಿಸಿ, ಇನ್ನೊಂದು ಸತಿ ಅದರ ಕಡೆಗೆ ಕೇಳಿಸ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿ. ಎರಡನೇದು ನ್ಯೂಟ್ರಿಯೆಂಟ್ ನಮ್ಮ ಶರೀರಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ವೈಟಮಿನ್ಸ್, ಜೀವಸತ್ವಗಳು. 13 ಬೇರೆ ಬೇರೆ ತರಹ ವೈಟಮಿನ್ಸ್ ಇದೆಯಂತೆ. ಅದರಲ್ಲಿ 4 ತುಂಬ 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 ಮುಖ್ಯ. ವೈಟಮಿನ್ ಎ, ವೈಟಮಿನ್ B6, ವೈಟಮಿನ್ ಸಿ ಮತ್ತು ವೈಟಮಿನ್ ಡಿ. ಈ ವೈಟಮಿನ್ಸು ನಮಗೆ ಫ್ರೂಟ್ಸಿಂದ, ವೆಜಿಟಬಲ್ಸಿಂದ, ನಟ್ಸಿಂದ, ಎಸ್ಪೆಷಲಿ ಡಾರ್ಕ್ ಗ್ರೀನ್ ಸೊಪ್ಪುಗಳಿದೆಯಲ್ಲ ಅದರಿಂದ ನಮಗೆ ಈ ವೈಟಮಿನ್ಸ್ ಎಲ್ಲ ಸಿಗತ್ತೆ. ಮೂರನೇ ಅಂಶ ಪ್ರೋಟೀನ್ಗಳು. ನಮ್ಮ ಶರೀರಕ್ಕೆ ಇದು ಬಿಲ್ಡಿಂಗ್ ಬ್ಲಾಕ್ ಆಗಿ ಕೆಲಸ ಮಾಡುತ್ತಂತೆ. ನಮ್ಮ ಪೂರ್ತಿ ಶರೀರದಲ್ಲಿ ಬರೀ ಮಸಲ್ಸ್ಗೆ ಮಾತ್ರ ಅಲ್ಲ, ಬೋನ್ಸ್ಗೆ ಮಾತ್ರ ಅಲ್ಲ ಪ್ರೋಟೀನ್ಸ್ ಬೇಕಾಗಿರೋದು. ಕೂದಲುಗಳಿಗೆ, ಚರ್ಮಕ್ಕೆ, ಬೋನ್ಸ್ಗೆ, ಮಸಲ್ಸ್ಗೆ, ಸೆಲ್ಸ್ಗೆ, ಹಾರ್ಮೋನ್ಸ್ಗೆ. ಬಾಡಿ ವೆಯ್ಟ್ದು 16% ತಯಾರಾಗ್ತಿರೋದು ಪ್ರೋಟೀನ್ಗಳ ಮೇಲಿಂದ. ಈ ಪ್ರೋಟೀನ್ಗಳನ್ನು ಅಮೈನೋ ಆ್ಯಸಿಡ್ಸಿಂದ ಮಾಡಿದ್ದಾರೆ. ಸೊ ಮೂರನೇದು ಪ್ರೋಟೀನ್ಸು. ನಾಲ್ಕನೇದು ಕೊಬ್ಬು, ಫ್ಯಾಟ್ಸು. ಎಷ್ಟೋ ಜನ ಹೇಳ್ತಾರೆ ಕೊಬ್ಬುಗಳಿಂದ ದೂರ ಇರಿ ಅಂತ. ಆದರೆ ನಾರ್ಮಲ್ ಕ್ವಾಂಟಿಟಿ ಕೊಬ್ಬುಗಳು ನಮ್ಮೆಲ್ಲರೂ ಶರೀರದಲ್ಲೂ ಬೇಕೇ ಬೇಕು. ಯಾಕೆ ಕೊಬ್ಬಿನ ಅಂಶ ಇರಲೇಬೇಕು ಅಂತಿದ್ದಾರೆ ನಾರ್ಮಲಲ್ಲಿ? ನಮ್ಮ ಎಲ್ಲ ಬೇರೆ ಪೋಷಾಣುಗಳನ್ನು ಶರೀರ ಕೆಳ್ಕೊಳ್ಳೋದು, ಅಬ್ಸರ್ವ್ ಮಾಡೋದೇನೆ ಫ್ಯಾಟ್ಗಳಿದ್ದರೆ ಮಾತ್ರ. ಸೊ ದಯವಿಟ್ಟು ಫ್ಯಾಟ್ಗಳನ್ನು ಸಾಕಷ್ಟು ತಗೊಳ್ಳಿ. ಯಾವ ರೀತಿಯಲ್ಲಿ ತಗೋಬೋದು? ಮನೆಯಲ್ಲಿ ಮಾಡಿರುವಂಥ ದೇಸಿ ತುಪ್ಪದಿಂದ ಸಿಗತ್ತೆ. ಕೋಕೋನಟ್ ಆಯಿಲ್ ಯಾವುದು ಗಾಣದಿಂದ ತಂದಿರ್ತೀವೋ ಸಿಗತ್ತೆ. ರಿಫೈನ್ಡ್ ಎಣ್ಣೆ ಅಲ್ಲದೆ ಯಾವ ಕಡಲೆ ಬೀಜದ ಎಣ್ಣೆ ಗಾಣದಿಂದ ತಂದಿರ್ತೀವೋ ಅದರಿಂದ ಸಿಗತ್ತೆ. ಸಾಕಷ್ಟು ಕೊಬ್ಬಿನ ಅಂಶ ಒಳಗೆ ಹೋಗಲೇಬೇಕು. ಅದನ್ನು ಡೈಲಿ ಬರ್ನ್ ಮಾಡ್ತಾನೆ ಇರಬೇಕು. ಆವಾಗಲೇ ಜಾಯಿಂಟ್ಸ್ಗಳಿಗೆ ಲೂಬ್ರಿಕೇಶನ್ ಸಿಗತ್ತೆ. 5ನೇದು ಮಿನರಲ್ಸ್, ಖನಿಜಗಳು. ಇದರಲ್ಲಿ ಬೇಕಾದಷ್ಟು ಮಿನರಲ್ಸ್ ಬಗ್ಗೆ ಮಾತಾಡ್ಬೋದು. ಮತ್ತೆ ಮುಖ್ಯವಾಗಿರೋದು 3: ಕ್ಯಾಲ್ಶಿಯಂ, ಅಯರ್ನ್ ಮತ್ತು ಜಿಂಕ್. ಕ್ಯಾಲ್ಶಿಯಂ ನಮ್ಮೆಲ್ರಿಗೂ ಗೊತ್ತಿದೆ, ಬೋನ್ಸ್ಗೆ ಉಪಯೋಗ ಆಗುತ್ತೆ. ಅಯರ್ನ್, ಕಬ್ಬಿಣ ಇದ್ದರೆ RBCಗೂ ಮತ್ತು ಹಾರ್ಮೋನ್ಸ್ಗೂ ಉಪಯೋಗ ಆಗುತ್ತೆ. ಮತ್ತು ಜಿಂಕ್, ಸತ್ತು ಏನಿದೆ ಅದು ನಮ್ಮ ಇಮ್ಯೂನ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ. ನಮಗೇನೇ ಒಂದು ರೋಗ ಬಂದರೂ ಬೇಗ ಗುಣಪಡಿಸೋಕ್ಕೆ, ಸರಿಪಡಿಸೋಕ್ಕೆ ಜಿಂಕ್ನ ಸಹಾಯ ನಮಗೆಲ್ರಿಗೂ ಬೇಕೇ ಬೇಕು. 6ನೇದು ತುಂಬ ಇಂಪಾರ್ಟೆಂಟ್ ಬೇಕಾಗಿರುವಂತಹ ಪೋಷಣಾಂಶಗಳಲ್ಲಿ ಒಂದು ಕಾರ್ಬೋಹೈಡ್ರೇಟ್ಸು. ಕಾರ್ಬೋಹೈಡ್ರೇಟ್ಸ್ಗಳು ಮತ್ತೆ ಎಲ್ಲರೂ ಹೇಳ್ತಾರೆ ಇರಬಾರ್ದು ಅಂತ. ನಾರ್ಮಲ್ ಲೆವೆಲ್ಸಲ್ಲಿ ಇರಲೇಬೇಕು. ಯಾಕೆ ಅಂತಿದ್ದರೆ ಇದು ಬ್ರೈನ್ಗೆ ಊಟ, ಬ್ರೈನ್ಗೆ ಫುಡ್ಡು ಅಂದರೆ ಕಾರ್ಬೋಹೈಡ್ರೇಟ್ಸೇ. ಅದು ಮಾತ್ರ ಅಲ್ಲ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಬೇಕಾಗಿರೋದೇ ಕಾರ್ಬೋಹೈಡ್ರೇಟ್ಸು. ನಾವೇನು ಮಾಡ್ಬೋದು ಅಂತಿದ್ದರೆ, ಬಿಳಿ ಸಕ್ಕರೆಯಿಂದ, ವೈಟ್ ಶುಗರಿಂದ ನಾವೆಲ್ಲ ಜಾಗರಿಗೆ ಬರ್ಬೋದು, ಬೆಲ್ಲಕ್ಕೆ ಬರ್ಬೋದು. ಅಥವಾ ವೈಟ್ ಶುಗರಿಂದ ನಾವೆಲ್ಲ ಹನಿಗೆ ಬರ್ಬೋದು. ಅಥವಾ ವೈಟ್ ಶುಗರಿಂದ ನಾವೆಲ್ಲ ಪಾಮ್ ಶುಗರ್ಗೆ ಬರ್ಬೋದು, ಬ್ರೌನ್ ಶುಗರ್ಗೆ ಬರ್ಬೋದು. ಆದರೆ ನಮ್ಮ ಶರೀರಕ್ಕೆ ಅರ್ಥ ಮಾಡ್ಕೊಳ್ಳಿ, ನಾರ್ಮಲ್ ಕ್ವಾಂಟಿಟೀಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬೇಕೇ ಬೇಕು. ಸೊ ನೀರು, ವೈಟಮಿನ್ಗಳು, ಪ್ರೋಟೀನ್ಗಳು, ಫ್ಯಾಟ್ಸು, ಮಿನರಲ್ಸು, ಕಾರ್ಬೋಹೈಡ್ರೇಟ್ಸು.
ಯಾವಾಗ ನಾವು ಟೇಸ್ಟಿ ಫುಡ್ಡಿಂದ ಹೆಲ್ತಿ ಫುಡ್ಡಿಗೆ ಬರ್ತೀವೋ, ಯಾವಾಗ ನಾವು ಔಟ್ಸೈಡ್ ಫುಡ್ಡಿಂದ ಹೋಮ್ ಫುಡ್ಡಿಗೆ ಬರ್ತೀವೋ, ಆಟೋಮ್ಯಾಟಿಕ್ ಆಗಿ ಈ 6 ನ್ಯೂಟ್ರಿಯೆಂಟ್ಸು ನಮಗೆ ಸಿಕ್ಕೇ ಸಿಗತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಒಂದು ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೆಲವರು ಪ್ರಶ್ನೆಯಲ್ಲಿ ನಿಮ್ಮ ಹೆಸರು ಬರೆದು ಕಳಿಸಿದ್ದೀರಾ, ಕೆಲವರು ನಿಮ್ಮ ಪ್ರಶ್ನೆಯಲ್ಲಿ ಹೆಸರು ಬರೆದು ಕಳಿಸಿಲ್ಲ. ಸೊ ಅದಕ್ಕೇನೆ ಯಾವ ಪ್ರಶ್ನೆ ಓದಿದ ಮೇಲೂ ಇದು ಯಾರು ಕಳಿಸಿದ್ದಾರೆ ಅಂತ ಅವರ ಹೆಸರು ನಾನು ಓದ್ತಾ ಇಲ್ಲ. ಕೆಲವರು ಅವರ ಹೆಸರು ಓದಲಿ ಅಂತಲೇ ಕಳಿಸಿದ್ದಾರೆ, ಕೆಲವರು ಅವರ ಹೆಸರು ಓದೋದು ಬೇಡ ಅಂತ ಅವ್ರ ಹೆಸರು ಕಳಿಸಿಲ್ಲ. ಸೊ ಎಲ್ರಿಗೂ ಈಕ್ವಲ್ ಆಗಿರಲಿ ಅಂತ ಬರೀ ಪ್ರಶ್ನೆ ಅಲ್ವಾ ನಮಗೆ ಇಂಪಾರ್ಟೆಂಟು, ಯಾರು ಕಳಿಸಿದ್ದಾರೆ ಅಷ್ಟು ಮುಖ್ಯ ಇಲ್ಲ ಅಲ್ವಾ, ಅದಾದಮೇಲೆ ನಮಗೆ ಮುಖ್ಯ ಸಲ್ಯೂಷನು. ಸೊ ಇದನ್ನು ನಾನು ನಿಮಗೆ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬಿಕಾಸ್ ನಾವು ಆಲ್ ಇಂಡಿಯಾ ರೇಡಿಯೋಲಿ ರಿಕ್ವೆಸ್ಟ್ ಮಾಡ್ತೀವಿ, ಟಿ ವಿಲಿ ರಿಕ್ವೆಸ್ಟ್ ಮಾಡ್ತೀವಿ, ಆ ಹಾಡ್ಗೋಸ್ಕರ, ಆ ಮೂವಿ ಕ್ಲಿಪ್ಪಿಂಗ್ಗೋಸ್ಕರ, ಅದಾದಮೇಲೆ ಹೆಸರು ಹೇಳ್ತಾರಲ್ಲ ಅದಕ್ಕೆ ಖುಷಿ. ಇಲ್ಲಿ ಯಾರ್ದು ನಾವು ಹೆಸರು ಹೇಳ್ತಾ ಇಲ್ಲ. ಓಕೆ, 3ನೇ ಪ್ರಶ್ನೆ. Even after having proper mental model and awareness, sometimes it becomes difficult to be very conscious while selecting food or keep control over thoughts, words we utter and actions we take in any situation. I know it's a everyday process, but with huge impact of environment around us, such as wrong media conditioning, unethical practices around us, profit motive industries, self-centered society, impact of technology, corruption in political system, so on and so forth. How to tackle this challenging situation and keep ourselves, family and society around me happy, healthy and prosperous always. ಇಷ್ಟೊತ್ತು ಓದಿದ್ನಲ್ಲ ಅದು ಕ್ವಶ್ಚನ್ ಮಾತ್ರ, ಆನ್ಸರ್ ಇನ್ನೂ ನಾನು ಕೊಡೋಕ್ಕೆ ಶುರು ಮಾಡಿಲ್ಲ. ಕೆಲವರು ಒಂದು ವರ್ಡಲ್ಲಿ ಕ್ವೆಶ್ಚನ್ ಕೇಳ್ತಾರೆ, ಕೆಲವರು ಒಂದು ಸೆಂಟೆನ್ಸಲ್ಲಿ, ಇವರು 1 2 3 4 5 ಸೆಂಟೆನ್ಸಸ್ಸಲ್ಲಿ ವಾಕ್ಯಗಳಲ್ಲಿ ಅವ್ರನ್ನ ಪ್ರಶ್ನೆ ಕೇಳಿದ್ದಾರೆ. ಸ್ವಲ್ಪ ನಾನು ಉಸಿರು ತಗೊಳ್ತಾ ಇದ್ದೀನಿ. ಓಕೆ, ಮೊದಲನೇ ಸೆಂಟೆನ್ಸಿಂದ ಬರೋಣ. ಈವನ್ ಆಫ್ಟರ್ ಹ್ಯಾವಿಂಗ್ ಪ್ರಾಪರ್ ಮೆಂಟಲ್ ಮಾಡೆಲ್ ಆ್ಯಂಡ್ ಅವೇರ್ನೆಸ್. ಅವ್ರು ಏನು ಹೇಳ್ತಿದ್ದಾರೆ ಅಂತಿದ್ರೆ ಅವರ ಪ್ರಶ್ನೆಯಲ್ಲಿ ಆಲ್ರೆಡಿ ಅವ್ರ ಅವೇರ್ನೆಸ್ ಇದೆಯಂತೆ, ಪಾಸಿಟಿವ್ ಆಗೇ ಇದ್ದಾರಂತೆ, ಅಥವಾ ಅವ್ರ ಮೈಂಡ್ ಪವರ್ಫುಲ್ಲೇ ಇದೆಯಂತೆ. ಆದರೂ ಕೆಲವೊಂದು ಸತಿ ಅವರ ಥಾಟ್ಸ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಫುಡ್ ಸೆಲೆಕ್ಷನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅವರ ಪ್ರಶ್ನೆಯಲ್ಲೇ ಉತ್ತರ ಇದೆ ಫಸ್ಟ್ ಸೆಂಟೆನ್ಸಲ್ಲೇ. ಯಾವಾಗ ಮೆಂಟಲ್ ಮಾಡೆಲ್ ಕರೆಕ್ಟಾಗಿರುತ್ತೋ, ನಮಗೆ ಅವೇರ್ನೆಸ್ ಇರುತ್ತೋ, ಆಟೋಮ್ಯಾಟಿಕ್ ಆಗಿ ನಾವು ಥಾಟ್ಸನ್ನು ತುಂಬ ನೆಗೆಟಿವಿಂದ ನ್ಯೂಟ್ರಲ್ಗಾರು ತರ್ಬೋದು, ಪಾಸಿಟಿವ್ ಅಲ್ಲದೆ ಹೋದರು. ಪ್ರತಿದಿನ ಬೇಡದೇ ಇರೋ ಫುಡ್ ತಿನ್ನೋದಕ್ಕಿಂತ ಒಂಚೂರಾದರೂ ಫುಡ್ ಕಡೆಗೆ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಅಂದರೆ ಯಾರು ಈ ಪ್ರಶ್ನೆ ಕೇಳಿದಿರೋ ಇನ್ನೊಂಚೂರು ಅವ್ರ ಮೆಂಟಲ್ ಮಾಡೆಲ್ ಕಡೆಗೆ ಗಮನಿಸಬೇಕು ಅಂತ ಹೇಳ್ತಾ ಇದ್ದೀನಿ, ಅವ್ರ ಅವೇರ್ನೆಸ್ ಕಡೆಗೆ ಬಿಲ್ಡಪ್ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಅವ್ರು ಹೇಳಿದ್ದಾರೆ, ಎಷ್ಟೋ ಸತಿ ಅವ್ರ ಬಾಯಲ್ಲಿ ಏನು ಬರುತ್ತೋ ವರ್ಡ್ಸು ಕಂಟ್ರೋಲ್ ಇಲ್ಲ, ಅವ್ರ ಆ್ಯಕ್ಷನ್ಸ್ ಕೆಲವೊಂದು ಸಿಚುವೇಶನಲ್ಲಿ ಕಂಟ್ರೋಲ್ ಇಲ್ಲ ಅಂದರೆ ಇದು ಎಲ್ಲದರಿಂದ ಒಂದೇ ಅರ್ಥ ಆಗೋದು, ಅವ್ರಿನ್ನೊಂಚೂರು ಯೋಗ ಪ್ರಾಣಾಯಾಮ ಧ್ಯಾನದ ಕಡೆಗೆ ಫೋಕಸ್ ಮಾಡಿದ್ದೆ ಆದರೆ 100% ಅವ್ರು ಅಂದ್ಕೊಂಡಿರೋ ಥರನೇ ಇನ್ನಷ್ಟು ಮೆಂಟಲ್ ಮಾಡೆಲ್ ಅವ್ರದ್ದು ಸ್ಟ್ರಾಂಗ್ ಆಗುತ್ತೆ, ಪ್ರಾಪರ್ ಆಗುತ್ತೆ, ಅವ್ರ ಅವೇರ್ನೆಸ್ ಆಟೋಮ್ಯಾಟಿಕ್ ಆಗಿ ಹೆಚ್ಚಿಗೆ ಆಗುತ್ತೆ. ಇನ್ನೊಂದು ಅವರೇ ಹೇಳಿದ್ದಾರೆ, ಐ ನೋ ಇಟ್ ಈಸ್ ಎ day-to-day process, everyday process, but with huge impact of environment. ಕರೆಕ್ಟು, ಅವರೇ ಹೇಳಿದ್ದಾರೆ, ಅವ್ರ ಕ್ವೆಶ್ಚನ್ಗೆ ಅವರೇ ಉತ್ತರನೂ ಕೊಟ್ಟಿದ್ದಾರೆ. ಇದು ಡೇ ಮಾಡೋದು ಹೌದು. ಹೆಂಗೆ ಡೇ ನಾವು ಸುಸ್ಸು ಮಾಡ್ತೀವೋ, ಟಾಯ್ಲೆಟ್ಗೆ ಹೋಗ್ತೀವೋ, ಅದೇ ಥರ ಮೈಂಡಲ್ಲಿ ಏನೇನು ನೆಗೆಟಿವ್ಸ್ ಇದೆಯೋ ಅದರಿಂದ ಹೊರಗೆ ಬರಬೇಕು ಅಂತಿದ್ದಾರೆ. ಎನ್ವಿರಾನ್ಮೆಂಟ್ ನಮ್ಮ ಮೇಲೆ ಇಂಪ್ಯಾಕ್ಟ್ ಕೊಟ್ಟೇ ಕೊಡುತ್ತೆ. ನಾವೇನು ಅರ್ಥ ಮಾಡ್ಕೋಬೇಕು ಅಂತಿದ್ರೆ, ಅವರು ಮೀಡಿಯಾ ಬಗ್ಗೆನೂ ಹೇಳಿದ್ದಾರೆ, ಕಂಡೀಷನಿಂಗ್ ಬಗ್ಗೆ. ಟಿ ವಿ ಹಾಕಿದ್ರೆ ತಾನೇ ಅದರಲ್ಲಿ ಇರೋದು ನನ್ನ ತಲೆಯೊಳಗೆ ಹೋಗೋದು.
ಇಂಟರ್ನೆಟ್ಟು ನಾನು ಸೆಲೆಕ್ಟ್ ಮಾಡ್ಬೋದಲ್ಲ ಯಾವ ಸೈಟಿಗೆ ಹೋಗಬೇಕು ಅಂತ. ನ್ಯೂಸ್ ಪೇಪರಲ್ಲಿ ಹೆಡ್ಡಿಂಗ್ ನೋಡಾದ್ಮೇಲೆ ನಾನು ಯಾವ ನ್ಯೂಸು ಪೂರ್ತಿಯಾಗಿ ಓದಬೇಕು ಅಂತ ನಾನು ಸೆಲೆಕ್ಟ್ ಮಾಡ್ಬೋದಲ್ಲ. ವಾಟ್ಸಪ್ಪು ನನ್ನ ಕಂಟ್ರೋಲಲ್ಲಿದೆ, ಫೇಸ್ಬುಕ್ಕು ನನ್ನ ಕಂಟ್ರೋಲಲ್ಲಿದೆ. ಮತ್ತೆ ಎನ್ವಿರಾನ್ಮೆಂಟ್ ಮೇಲೆ ನಾವು ಎತ್ತಾಗ್ತಾ ಇದ್ದೀವಿ ಅಂತಿದ್ರೆ ಇನ್ನೊಂದು ಚೂರು ಇವರು ವಿಲ್ ಪವರ್ ಹೆಚ್ಚಿಗೆ ಮಾಡಿಕೊಂಡು ಮೀಡಿಯಾ ಕಡೆಗೆ ಫೋಕಸ್ ಮಾಡೋದಕ್ಕಿಂತ ಅವರ ಹೆಲ್ತ್ ಫ್ಯಾಮಿಲಿ ಕಡೆಗೆ ಫೋಕಸ್ ಮಾಡಬೇಕು ಅಂತ ಅವ್ರಿಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೌದು, ಇವಾಗ ಮಾತ್ರ ಅಲ್ಲ ಅನ್ಎಥಿಕಲ್ ಪ್ರಾಕ್ಟೀಸಸ್ ಇರೋದು, ಮೋಸ ಮಾಡ್ತಿರೋದು, ಬರೀ ಲಾಭಕ್ಕೋಸ್ಕರ ಓಡಾಡ್ತಿರೋದು, ನಾನು ಅಂತ ಓಡಾಡ್ತಿರೋದು ಇವಾಗ ಮಾತ್ರ ಅಲ್ಲ, ಸಾವಿರಾರು ವರ್ಷಗಳಿಂದನೇ ನಡೀತಾ ಇದೆ. 6000 ವರ್ಷಗಳ ಹಿಂದೆ ರಾಮ ಇದ್ದಾಗ್ಲೇ ರಾವಣ ಇದ್ದಂತೆ, 5000 ವರ್ಷಗಳ ಹಿಂದೆ ಕೃಷ್ಣ ಇದ್ದಾಗ್ಲೇ ದುರ್ಯೋಧನ ಮತ್ತು ಶಕುನಿ ಇದ್ದರಂತೆ. ನಾವು ಅಂದ್ಕೊಂಡಿದ್ದೀವಿ ಇವಾಗ ಜಾಸ್ತಿ ಪ್ರಪಂಚ ಹಾಳಾಗಿದೆ ಅಂತ. ಮುಂಚೆನೂ ಹಂಗೆ ಇತ್ತು, ಇವಾಗಲೂ ಹಂಗೆ ಇದೆ, ಫ್ಯೂಚರಲ್ಲೂ ಹಂಗೆ ಇದೆ. ಇನ್ನೊಂದು ಅವ್ರು ಹೇಳಿದ್ದಾರೆ, ನನಗೆ ಅರ್ಥ ಆಗಲಿಲ್ಲ, ಕರಪ್ಷನ್ ಇನ್ ಪೊಲಿಟಿಕಲ್ ಸಿಸ್ಟಮ್ ಅಂತ. ನಾನು ಏನು ತಿಂತೀನೋ ಏನು ತಿನ್ನಲ್ವೋ ಪಾಲಿಟಿಕ್ಸ್ಗೆ ಏನಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತಲೆಯಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ ನಿಮಗೆ. ಎಲ್ಲ ನಾವು ಬೇರೆಯವ್ರ ತಲೆ ಮೇಲೆ ಹಾಕಕ್ಕೆ ನೋಡ್ತಾ ಇದ್ದೀವಿ. ಅಂಡರ್ಸ್ಟುಡ್, ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಕರೆಕ್ಟ್ ಇದೆ ಅಂತ ನಾನು ವಾದ ಮಾಡ್ತಾ ಇಲ್ಲ. ನನ್ನ ಹೆಲ್ತು, ನನ್ನ ಫುಡ್ಡು ಪಾಲಿಟಿಕ್ಸ್ಗೆ ಯಾಕೆ ನಾನು ಅಟ್ಯಾಚ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಸೊ ಲಾಸ್ಟ್ ಕ್ವೆಶ್ಚನ್ ಅವ್ರು ಕೇಳಿದ್ದಾರೆ, ಹೌ ಟು ಟ್ಯಾಕಲ್ ದಿಸ್ ಸಿಚುವೇಶನ್, ಚಾಲೆಂಜಿಂಗ್ ಸಿಚುವೇಶನ್ ಆ್ಯಂಡ್ ಕೀಪ್ ಅವರ್ ಸೆಲ್ಫ್, ಫ್ಯಾಮಿಲಿ, ಸೊಸೈಟಿ ಅರೌಂಡ್ ಮೀ ಹ್ಯಾಪಿ, ಹೆಲ್ತಿ ಆ್ಯಂಡ್ ಪ್ರಾಸ್ಪರಸ್ ಆಲ್ವೇಸ್ ಅಂತ. ಸರಿ, ನಿಮ್ಮ ಮೆಂಟಲ್ ಮಾಡೆಲ್ ಕರೆಕ್ಟಾಗಿದೆ ಅಂತ ಅಂದ್ಕೊಳ್ಳೋಣ, ನೀವು ವಿಲ್ ಪವರ್ ಇದೆ ಅಂತ ಅಂದ್ಕೊಳ್ಳೋಣ, ನೀವು ಪವರ್ಫುಲ್ ಆಗಿದ್ದೀರಾ, ಅವೇರ್ನೆಸ್ಸಿಂದ ಜೀವನ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳೋಣ. ನಾನು ನಿಮ್ಮ ಹತ್ರ ಒಂದೇ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತಿರೋದು, ನಿಮಗೆ ಹೆಲ್ತಿಯಾಗಿ ಬದುಕಬೇಕು ಅಂತಿದೆಯಾ? ನಿಮಗೆ ಹೆಲ್ತಿಯಾಗಿ ಸಾಯಬೇಕು ಅಂತಿದೆಯಾ? ಅಥವಾ ಬೇರೆ 80% ಜನರ ಥರ ಲಾಸ್ಟ್ ಕೊನೆ 2-3 ವಾರ ಹಾಸ್ಪಿಟ್ಲಲ್ಲಿ ಸಾಯಬೇಕು ಅಂತಿದೆಯಾ? ಈ ಪ್ರಶ್ನೆ ನಾನು ನಿಮಗೆಲ್ಲ ಕೇಳಬೇಕಾಗಿರೋದು, ನೀವು ನಿಮಗೆ ಕೇಳ್ಕೋಬೇಕಾಗಿರೋದು. ಇದೇ ಥರ ಸಿಚುವೇಶ್ನಲ್ಲಿ ನಾನು 2016ರಲ್ಲಿ ಇದ್ನಲ್ಲ, ಅದಕ್ಕೆ ನನಗೆ ಗೊತ್ತಿದೆ ಎಲ್ಲ ಜವಾಬ್ದಾರಿ ಬೇರೆಯವ್ರ ತಲೆ ಮೇಲೆ ಹಾಕ್ತಾ ಇದ್ದೆ. ಆಮೇಲೆ ನಾನು ಕೇಳ್ಕೊಂಡೆ, ನನಗೆ ಮನೆಯಲ್ಲೇ ಸಾಯಬೇಕು ಅಥವಾ ನಾನು ಕೆಲಸ ಮಾಡ್ತಿರೋ ಟೈಮಲ್ಲೇ ಸಾಯಬೇಕು, ಸ್ಟೇಜಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೇ ನಾನು ಸಾಯಬೇಕು, ಡಬಾರ್ ಅಂತ ಸತ್ತೋಗ್ಬಿಡ್ಬೇಕು, ಹೆಲ್ತಿಯಾಗಿ ಎಲ್ಲರೂ ಸಾಯಲೇಬೇಕು. ಸೊ ಹೆಲ್ತಿಯಾಗಿ ಸಾಯ್ತೀವ, ರೋಗಿಯಾಗಿ ಹಾಸ್ಪಿಟ್ಲಲ್ಲಿ ಹೋಗಿ ಸಾಯ್ತೀವ ಅಂತ ನಾನು ಪ್ರಶ್ನೆ ಕೇಳಿದಾಗ ನನಗೆ ನಾನೇ ಉತ್ತರ ಕೊಟ್ಕೊಂಡಿದ್ದು ವಾರಗಳಾದಮೇಲೆ ಹೆಲ್ತಿಯಾಗಿ ಸಾಯಬೇಕು ಅಂತ. ಇನ್ನೊಂದು ವಿಷಯ ನಿಮ್ಮೆಲ್ಲರ ಹತ್ರ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಹೇಳಿದ್ದೀನಿ ಯಾವುದೋ ಒಂದು ಭಾಗದಲ್ಲಿ, ನನ್ನ ಆರೋಗ್ಯ ನನ್ನ ಜವಾಬ್ದಾರಿಯಲ್ಲಿ 2020ನೇ ಇಸ್ವಿಯಲ್ಲೇ ಹೇಳಿದ್ದೀನಿ ನಾನು. ಒಂದು ಸರ್ವೆ ಏನು ಹೇಳ್ತಾ ಇದೆ ಅಂತಿದ್ರೆ, ನಮ್ಮ ನೆಕ್ಸ್ಟ್ ಜನ್ರೇಷನು ನಮಗಿಂತನ ಮುಂಚೆನೇ ಎಷ್ಟೋ ಜನ ಸಾಯಕ್ಕೆ ಹೋಗ್ತಿದ್ದಾರೆ. ಹೌದು, ಏನಕ್ಕೆ? ರಾಂಗ್ ಫುಡ್ ಹ್ಯಾಬಿಟ್ಸಿಂದ, ರಾಂಗ್ ಮೊಬೈಲ್ ಯೂಸೇಜಿಂದ, ಇಂಟರ್ನೆಟ್ ಯೂಸೇಜಿಂದ, ಟೆಕ್ನಾಲಜಿ ಯೂಸೇಜಕ್ಕಿಂತ. ಸೊ ಕೆಲವೊಂದು ಸತಿ ನಮ್ಮ ಮಕ್ಕಳ ಹತ್ರ ಮೊಮ್ಮಕ್ಕಳ ಹತ್ರ ಸ್ಟ್ರಿಕ್ಟಾಗಿ ಇರಲೇಬೇಕು. ಯಾವಾಗ ಗೊತ್ತಾ, ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ನಾವು ಏನು ಹೇಳ್ತೀವಿ ಮಾಡೋಕ್ಕೆ ರೆಡಿ ಇರ್ತಾರೆ. ನಾವು ಮಾಡೋಕ್ಕೆ ಶುರು ಮಾಡಿದಾಗ ಇನ್ನೊಂದು 2-3 ತಿಂಗಳಾದಮೇಲೆ ಅವರು ಖಂಡಿತ ಮಾಡೋಕ್ಕೆ ಶುರು ಮಾಡ್ತಾರೆ. ನಾವೇ ಮಾಡದೆ, ಕಂಪ್ಲೀಟ್ ಡಿಸಿಪ್ಲಿನಲ್ಲಿ ಬರದೆ ಅರ್ಧಂಬರ್ಧ ಮಾಡಿಕೊಂಡು ಅವ್ರ ಮೇಲೆ ನಾವು ಡಿಸಿಪ್ಲಿನನ್ನು ಚಲಾಯಿಸೋಕ್ಕೆ ಶುರು ಮಾಡಿದ್ರೆ ಅವರು ನಮ್ಮ ಮುಂದೆ ನಾಟಕ ಮಾಡ್ತಾರೆ, ಹಿಂದೆ ಇನ್ನಷ್ಟು ಇಂಡಿಸಿಪ್ಲಿನ್ ಆಗಿ ನಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದು ಇನ್ನೂ ಡೇಂಜರಸ್ಸು, ನಮಗಿನ್ನೂ ಗೊತ್ತೂ ಆಗಲ್ಲ ಅವ್ರು ನಾವು ಇಲ್ಲದೇ ಇರ್ಬೇಕಾದ್ರೆ ಏನೇನು ಮಾಡ್ತಿದ್ದಾರೆ. ನಾನು 2016ಲ್ಲಿ ಡಿಸೈಡ್ ಮಾಡಿದ್ದು ಸೆನ್ಸಿಬಲ್ ಆಗಿ ಜೀವನ ಮಾಡ್ತೀನಿ ಅಂತ. ನಾನು ಫೋಕಸ್ ಮಾಡ್ತಾ ಇರೋದು ಆನ್ಸರ್ ನಿಮಗೆ ಇಷ್ಟಪಡೋಂಗೆ ಕೊಡೋಕ್ಕೋಸ್ಕರ ಅಲ್ಲ, ರೈಟ್ ಆನ್ಸರ್ ಕೊಡೋಕ್ಕೋಸ್ಕರ. ನಿಮಗೇನು ಅವಶ್ಯಕತೆ ಇದೆಯೋ ಆ ಆನ್ಸರನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೇನು ಇಷ್ಟ ಇದೆಯೋ ಆ ಆನ್ಸರನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಿ, ನಾನು ನಿಮಗೆ ಚುಚ್ಚೋಂಗೆ ಮಾತಾಡಿದರೆ ನಿಮ್ಮ ಒಳ್ಳೆಯದಕ್ಕೆ. ಅದಕ್ಕೆ ಮೊದಲೇ ಹೇಳಿದೆ, ದಯವಿಟ್ಟು ಈ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಸೆಷನ್ಸಲ್ಲಿ ನನ್ನನ್ನು ಕೋಚ್ ಥರ ತಗೊಳ್ಳಿದೆ ಅಂತ. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು
ಗೆಳೆಯರು, ರಿಲೇಟಿವ್ಸು, ನೇಬರ್ಸು ನಾವೇನು ಹೇಳ್ತೀವೋ ಮಾಡಲ್ಲ, ನಾವೇನು ಮಾಡಿ ತೋರಿಸ್ತೀವೋ, ನಾವು ಯಾವಾಗ ಆರೋಗ್ಯವಂತರಾಗ್ತೀವೋ, ಖುಷಿಯಾಗಿರ್ತೀವೋ, ನೆಮ್ಮದಿಯಾಗಿರ್ತೀವೋ, ಹೆಂಗೆಂಗೋ ಇರೋ ಜೀವನದಿಂದ ಹೆಂಗಾಗಿ ಕಾಣಕ್ಕೆ ಶುರು ಮಾಡ್ತೀವೋ ಆವಾಗ ಅವರೆಲ್ಲ ಒಂದೊಂದಾಗಿ ಪೇಷನ್ಸಿಂದ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದೆಲ್ಲ ಕ್ವೆಶ್ಚನ್ 3ಗೆ ಒಂದೇ ನಾನು ಹೇಳಕ್ಕೆ ಇಷ್ಟಪಡ್ತಿರೋದು, ನಿಮ್ಮ ಮೆಂಟಲ್ ಮಾಡೆಲ್ಲು ಅವೇರ್ನೆಸ್ಸು ಚೆನ್ನಾಗಿದೆ ಅಂತ ದಯವಿಟ್ಟು ಕ್ಷಮಿಸಿ. ನಿಮ್ಮ ಮೆಂಟಲ್ ಮಾಡೆಲ್ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ನಿಮ್ಮ ಅವೇರ್ನೆಸ್ಸು ಮತ್ತಷ್ಟು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಪ್ರಯೋಗಂ ಫೌಂಡೇಶನ್ದು ಪ್ರೋಗ್ರಾಮ್ಸ್ಗೆ ಬಂದಾಗ ನಾನು ತಗೋಬೇಕಾದ್ರೆ ಏನಾದ್ರು ಜನ ಪ್ರಶ್ನೆ ಕೇಳಿದಾಗ ನಾನು ಉತ್ತರ ಕೊಟ್ಟಾಗ ಅವ್ರ ಕಣ್ಣಲ್ಲಿ ನನಗೆ ಗೊತ್ತಾಗ್ತಾ ಇರುತ್ತೆ ಅವರು ಪಾಸಿಟಿವ್ ಆಗಿ ಹೆಂಗೆ ತಗೋಬೇಕೋ ತಗೊಳ್ತಿದಾರಾ ಅಥವಾ ತಗೊಳ್ತಾ ಇಲ್ವಾ, ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಾ ಅಂತ ನನಗೆ ಅಲ್ಲಿ ಗೊತ್ತಾಗ್ತಾ ಇರುತ್ತೆ. ಇಲ್ಲಿ ನಾನೆಲ್ಲೋ ಕೂತಿದ್ದೀನಿ, ನಿಮ್ಮ ಪ್ರಶ್ನೆಯನ್ನು ಓದ್ತಾ ಇದ್ದೀನಿ, ನನ್ನ ಎಕ್ಸ್ಪೀರಿಯನ್ಸಿಂದ ನನಗೇನು ಬರುತ್ತೋ ಬೆನಿಫಿಟ್ ಬಂದಿದೆಯೋ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ನಾನೇನು ಕೊಡ್ತಾ ಇದ್ದೀನೋ ಪಾಸಿಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಲೇಬೇಕು. ನಾನು ಇದರಲ್ಲಿ ಲಾಭ ಕಂಡುಕೊಂಡು ಬೆಳಿಲೇಬೇಕು ಆರೋಗ್ಯವಂತನಾಗಿ ಅಂತ ಆ ಒಂದು ಮೈಂಡ್ಸೆಟ್ಟಲ್ಲಿ ತಗೊಂಡ್ರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಫ್ಯಾಂಟಾಸ್ಟಿಕ್. 4ನೇ ಪ್ರಶ್ನೆಗೆ ಹೋಗೋಣ. ಗ್ರೋತ್ ಇನ್ ಮನಿ, ವೈ ನಾಟ್ ಪಾಸಿಬಲ್ ಫಾರ್ ಮೀ? ಸೊ ಈ ಒಂದು ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಝೂಮ್ ಕಾಲ್ ಭಾನುವಾರ ಸಿಕ್ಕಿದಾಗ ಕೇಳಿ, ಅಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. 5ನೇ ಪ್ರಶ್ನೆ, ಹೌ ಟು ಕಂಟ್ರೋಲ್ ಪ್ಯಾನಿಕ್ ಡಿಸಾರ್ಡರ್? ಐ ಆಮ್ ಸಫರಿಂಗ್ ಫ್ರಮ್ ಪ್ಯಾನಿಕ್ ಡಿಸಾರ್ಡರ್ ಆ್ಯಂಡ್ ಈಟಿಂಗ್ ಟ್ಯಾಬ್ಲೆಟ್ಸ್ ವಿತ್ ಡಾಕ್ಟರ್ ಸಜೆಷನ್. ಹೌದು, ಪ್ಯಾನಿಕ್ ಡಿಸಾರ್ಡರಿಂದ ಅವರು ನರಳ್ತಾ ಇದ್ದಾರಂತೆ, ಅದಕ್ಕೆ ಮೆಡಿಸಿನ್ಸು ತಗೊಳ್ತಾ ಇದ್ದಾರಂತೆ ಡಾಕ್ಟರ್ ಸಜೆಷನ್ ಕೊಟ್ಟ ಮೇಲೆ. ಓಕೆ, ಹೆಂಗಿದ್ರಿಂದ ಹೊರಗೆ ಬರಬೇಕು ಅಂತ ಅವ್ರು ಕೇಳಿದ್ದಾರೆ. ಪ್ಯಾನಿಕ್ ಡಿಸಾರ್ಡರಿಂದ ಡೆಫಿನೆಟ್ಲಿ ಮೆಡಿಸಿನ್ಸಿಂದ, ಡ್ರಗ್ಸಿಂದ, ಕೆಮಿಕಲ್ಸಿಂದ ಆಗಲ್ಲ. ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಅದಕ್ಕೆ ನಿಮಗೆ ಇಷ್ಟು ದಿನ ಮೆಡಿಸಿನ್ಸ್ ತಗೊಂಡ್ಮೇಲೂ ಕಂಟ್ರೋಲಿಗೆ ಬಂದಿದೆಯಾ ಇಲ್ವೋ ಅಂತಲೂ ಗೊತ್ತಿಲ್ಲ, ಜಾಸ್ತಿ ಆಗ್ತಿದೆಯಾ ಅಂತಲೂ ಗೊತ್ತಿಲ್ಲ. ಅದಕ್ಕೇನೆ ಈ ಪ್ರಶ್ನೆ ನೀವು ನನ್ನ ಹತ್ರ ಕೇಳ್ತಿರೋದು. ಸೊ ಇವ್ರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನೇ ಒಂದು ಡ್ರಗ್ ಒಳಗೆ ಹೋದರೆ ಕೆಮಿಕಲ್ಸ್ ಅದಕ್ಕೆ ಹೇಳ್ತಾರೆ ಡ್ರಗ್ಗಿಸ್ಟ್ ಆ್ಯಂಡ್ ಕೆಮಿಸ್ಟ್ ಅಂತ. ಮೆಡಿಸಿನ್ ಹೇಳೋದಕ್ಕಿಂತ ಡ್ರಗ್ಗಿಸ್ಟ್ ಆ್ಯಂಡ್ ಕೆಮಿಸ್ಟ್ ಅಂತ ಹೇಳ್ತಾರೆ ಮೆಡಿಕಲ್ ಶಾಪ್ ಅವರು, ಅಥವಾ ಡಾಕ್ಟರ್ಸು ಪ್ರಿಸ್ಕ್ರೈಬ್ ಮಾಡೋದನ್ನು ಡ್ರಗ್ಸ್ ಆ್ಯಂಡ್ ಕೆಮಿಕಲ್ಸ್ ಅಂತಲೇ ಹೇಳ್ತಾರೆ. ನಮಗೆ ಬೇಕಾಗಿರೋದು ಆಯುರ್ವೇದ ಔಷಧಿ ಅಥವಾ ಹೋಮಿಯೋಪತಿ ಅಥವಾ ನ್ಯಾಚುರೋಪತಿ ಬೇಕಾಗಿರೋದು. ಏನಿವೆ, ಈ ಕ್ವೆಶ್ಚನ್ಗೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಪ್ಯಾನಿಕ್ ಡಿಸಾರ್ಡರು ಎಲ್ಲಿ ಅಂದರೆ ಏನು? ನನ್ನ ಇಮೋಷನ್ಸಲ್ಲಿ ಡಿಸಾರ್ಡರ್ ಆಗ್ತಿದೆ ಅಂತ. ನನ್ನ ಇಮೋಷನ್ಸಲ್ಲಿ ಡಿಸಾರ್ಡರ್ ಹೆಂಗೆ ಆಗೋಕ್ಕಾಗತ್ತೆ? ನನ್ನ ಭಾವನೆಗಳಲ್ಲಿ, ನನ್ನ ಥಾಟ್ಸಲ್ಲಿ ಕರೆಕ್ಷನ್ಸ್ ಆಗ್ಬಿಟ್ರೆ ನಿಧಾನಕ್ಕೆ ನನ್ನ ಇಮೋಷನ್ಸ್ ಲೆವೆಲಲ್ಲೂ ಕರೆಕ್ಷನ್ಸ್ ಆಗೋಕ್ಕೆ ಶುರು ಆಗುತ್ತೆ. ಥಾಟ್ ಲೆವೆಲ್ ಕರೆಕ್ಷನ್ಸು ಕಂಟಿನ್ಯೂಸ್ ಆಗಿ ಪ್ರತಿದಿನ ಆಗ್ತಾ ಇದ್ದರೆ ಇವತ್ತಿಲ್ದೇನೆ ನಾಳೆ ನನ್ನ ಇಮೋಷನ್ಸ್ ಲೆವೆಲ್ಸ್ ಕರೆಕ್ಷನ್ಸು ಆಟೋಮ್ಯಾಟಿಕ್ಕಾಗಿ ಆಗತ್ತೆ. ನಂಬರ್ 1. ನಂಬರ್ 2, ಇನ್ನೊಂದು ನಾವು ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಬಂದ್ಬಿಟ್ಟು, ಕೆಲವೊಂದು ವಿಷಯಗಳು ನನ್ನ ಕಂಟ್ರೋಲಲ್ಲಿದೆ, ಕೆಲವೊಂದು ವಿಷಯಗಳು ನನ್ನ ಕಂಟ್ರೋಲಲ್ಲಿ ಇಲ್ಲ. ನಾನು ನಿಮ್ಮ ಥರನೇ 2016ವರೆಗೂ ಎಲ್ಲ ನಂದೇ ಜವಾಬ್ದಾರಿ ಅಂತ ತಗೊಳ್ತಾ ಇದ್ದೆ. ಅದಕ್ಕೆ ನನಗೂ ಈ ಥರ ಪ್ಯಾಲ್ಪಿಟೇಷನ್ಸ್ ಆಗ್ತಾಯಿತ್ತು, ಪ್ಯಾನಿಕ್ ಡಿಸಾರ್ಡರ್ಸ್ ಆಗ್ತಾಯಿದ್ರು. ಅಲ್ಲಿಂದ ಹೋಗಿ ಆಟೋ ಇಮ್ಯೂನ್ ತನಕ ಹೋಗಿ ಸ್ಟಿರಾಯ್ಡ್ಸ್ ತನಕ ತಗೊಂಡು ಆಮೇಲೆ ವಾಪಸ್ ಬಂದಿರೋದು. ಸೊ ನನಗೆ ನೀವು ಪ್ರಶ್ನೆ ಕೇಳಬೇಕಾದ್ರೆ ಅಂತರಾಳದಿಂದ ಅರ್ಥ ಆಗ್ತಾ ಇದೆ. ಅದಕ್ಕೆ ನನಗೆ ಎಕ್ಸ್ಪೀರಿಯನ್ಷಿಯಲಿ ನಾನು ನಿಮ್ಮ ಹತ್ರ ಇದನ್ನು ಹಂಚ್ಕೊಳ್ಳೋಕ್ಕಾಗತ್ತೆ. ಯಾವಾಗ ನಾನು 2016 ಆಗಸ್ಟಲ್ಲಿ ಡಿಸೈಡ್ ಮಾಡಿದ್ನೋ, ಕೆಲವು ಸರ್ಕಲ್ ಆಫ್ ಕನ್ಸರ್ನ್ ಬೇರೆ, ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಬೇರೆ. ಫಾರ್ ಎಕ್ಸಾಂಪಲ್, ಈಗ ನೀವು ಪ್ರಶ್ನೆ ಕೇಳಿದರೆ ನೀವು ನನ್ನ ಮಾತು ಕೇಳಿಸ್ಕೊಳ್ಳೋಕೆ ರೆಡಿ ಇದ್ದೀರಾ? ಯಾರೋ ನನ್ಗೆ ಗೊತ್ತಿಲ್ಲದೆ ಇರೋರು ರೋಡ್ ಮೇಲೆ ಹೋಗ್ತಾ ಇರೋರಿಗೆ ನಾನು ಸಜೆಷನ್ ಕೊಟ್ಟರೆ ಅವ್ರು ಕೇಳಿಸ್ಕೊಳ್ಳೋಕ್ಕೂ ರೆಡಿ ಇರಲ್ಲ, ಇಂಪ್ಲಿಮೆಂಟ್ ಮಾಡೋಕ್ಕೂ ರೆಡಿ ಇರಲ್ಲ. ಯಾಕೆ? ಅವರು ನನ್ನ ಸರ್ಕಲ್ ಆಫ್ ಕನ್ಸರ್ನ್, ಅವ್ರಿಗೂ ನಾನು ಇದು ಹಂಚ್ಕೋಬೇಕು ಅಂತಿದೆ, ಆದರೆ ಕೇಳಕ್ಕೆ ರೆಡಿ ಇಲ್ಲ. ನಾನು ಎಲ್ಲಿ ಹಂಚ್ಕೊಳ್ಳೋಕ್ಕಾಗತ್ತೆ? ಸರ್ಕಲ್ ಆಫ್ ಇನ್ಫ್ಲುಯೆನ್ಸ್. ಅದೇ ಥರ ನಿಮಗೆ ಆದಷ್ಟು ಬೇಗ ಗೊತ್ತಾಗಬೇಕು, ನಿಮ್ಮ ಮಾತು ಯಾರು ಕೇಳಿಸ್ಕೊಳ್ತಿದ್ದಾರೋ ಅವ್ರ ಹತ್ರ ಮಾತ್ರ, ಅವ್ರ ಜವಾಬ್ದಾರಿ ಮಾತ್ರ ನೀವು ತಗೊಳಕ್ಕಾಗೋದು, ಅದು ಲಿಮಿಟೆಡ್ ಆಗಿ.
ಯಾರ್ಯಾರು ನಿಮ್ಮ ಮಾತು ಇಂಡಿಯಾ ಬಗ್ಗೆ ಯೋಚನೆ ಮಾಡಿ, ಕರ್ನಾಟಕ ಬಗ್ಗೆ ಯೋಚನೆ ಮಾಡಿ, ಪ್ರಪಂಚದಲ್ಲಿ ಯಾಕೆ ಕೊರೋನಾದಿಂದ ಇಷ್ಟು ಜನ ಸತ್ತೋಗ್ತಿದ್ದಾರೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ, ನೀವು ಡಾಕ್ಟರ್ ಅಲ್ಲ, ಆ ಕಂಟ್ರೋಲ್ ನಿಮ್ಮಲ್ಲಿಲ್ಲ. ನೀವು WHO ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ಆ ಕಂಟ್ರೋಲ್ ನಿಮ್ಮಲ್ಲಿಲ್ಲ. ನೀವು ಪ್ರೈಮ್ ಮಿನಿಸ್ಟರ್ ಅಲ್ಲ ಅಥವಾ ಚೀಫ್ ಮಿನಿಸ್ಟರ್ ಅಲ್ಲ. ನಮಗೇನು ಮಾಡೋಕ್ಕಾಗತ್ತೆ? ಪೊಲ್ಯೂಷನ್ ಇದೆ ಸರ್, ಹೌದು, ನಾನು ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕಾಗತ್ತೆ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಸರ್, ಹೌದು, ನಾನು 1-2 ಮಗುಗೆ ಸ್ಟಾಪ್ ಮಾಡೋಕ್ಕಾಗತ್ತೆ. ಇಲ್ಲ ಸರ್, ಎಲ್ಲರೂ ಬರೀ ಲಾಭಕ್ಕಾಗೇ ನೋಡ್ತಿದ್ದಾರೆ, ಹೌದು, ಅವ್ರನ್ನ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾನು ಲಾಭನೂ ಬೇಕು, ಅಟ್ ದ ಸೇಮ್ ಟೈಮ್ ಜನಕ್ಕೆ ಲಾಭ ಕೊಡೋಕ್ಕೂ ಆಗಬೇಕು, ವಿನ್ ವಿನ್ ಸಿಟ್ಯುವೇಶನ್ ಬೇಕು ಅಂತ. ಸೊ ಯಾವಾಗ ಸರ್ಕಲ್ ಆಫ್ ಕನ್ಸರ್ನ್ ದೊಡ್ಡ ಜವಾಬ್ದಾರಿಯಿಂದ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಚಿಕ್ಕ ಜವಾಬ್ದಾರಿ ತಗೊಳ್ಳೋಕೆ ಶುರು ಮಾಡ್ತಿರೋ, ಆಟೋಮ್ಯಾಟಿಕ್ ಆಗಿ ಪ್ಯಾನಿಕ್ ಅಟ್ಯಾಕ್ಸು, ಪ್ಯಾನಿಕ್ ಡಿಸಾರ್ಡರ್ ಕಮ್ಮಿ ಆಗತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು, ಯಾರು ರೆಗ್ಯುಲರ್ ಆಗಲ್ಲ, ಡೈಲಿ ಪ್ರಾಣಾಯಾಮ, ಯೋಗ, ಮೆಡಿಟೇಷನ್ ಮಾಡ್ತಾರೋ, ಸ್ವಲ್ಪ ದಿನಗಳಲ್ಲಿ ಡಾಕ್ಟ್ರೇ ಹೇಳ್ತಾರೆ ನಿಮ್ಮ ಡೋಸೇಜನ್ನು ಕಮ್ಮಿ ಮಾಡಿ, ಇನ್ನು ಸ್ವಲ್ಪ ತಿಂಗಳುಗಳಲ್ಲಿ ಆಟೋಮ್ಯಾಟಿಕ್ ಆಗಿ ನೀವು ಯಾವುದೇ ತರಹ ಮೆಡಿಸಿನ್ಸನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಿಮ್ಮ ಫ್ಯಾಮಿಲಿ ಡಾಕ್ಟ್ರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಆದರೆ ನಿಮಗೆ ಅಂತರಾಳದಿಂದ ಒಂದೇ ರಿಕ್ವೆಸ್ಟು, ಯಾವಾಗ ನಾನು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಪ್ರೋಗ್ರಾಮ್ಸನ್ನು ಮತ್ತೆ ಶುರು ಮಾಡ್ತೀನೋ, ದಯವಿಟ್ಟು ಬಂದು ಅಟೆಂಡ್ ಮಾಡಿ. ಬಿಕಾಸ್ ಇದೆಲ್ಲ ಥಿಯರಿ ಪಾಸ್ ಮಾಡೋಕ್ಕಾಗತ್ತೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಲ್ಲಿ 80% ಪ್ರಾಕ್ಟಿಕಲ್ಸ್ ಇರುತ್ತೆ, 20% ಮಾತ್ರ ಥಿಯರಿ ಬರುತ್ತೆ. ಒಂದು ಶಾರ್ಟ್ ಬ್ರೇಕ್ ಆದಮೇಲೆ, ಇಂಟರ್ವೆಲ್ ಆದಮೇಲೆ ಸಿಗ್ತೀನಿ. ಯಾಕೆ ಅಂತಿದ್ದೀರಿ? ಈಗ ನಾನು ರೆಕಾರ್ಡ್ ಮಾಡೋ ಸಮಯದಲ್ಲಿ ಮಳೆ ಬರೋಕ್ಕೆ ಶುರು ಆಯಿತು, ನಾನು ಮಳೆ ನನಿಯಕ್ಕೆ ಹೋಗ್ತಾ ಇದ್ದೀನಿ. ಸಿ ಯು ಸೂನ್. ತರಾಳದಿಂದ ಪ್ರಣಾಮಗಳು. ನಾನು ಸಾಧಕಿ ಸಪ್ನಾ ವಸಂತ್. ಪ್ರಣಾಮಗಳು. ನನ್ನ ಹೆಸರು ರೂಪಾ ಅಂತ. ನಾನು ಮಾಗಡಿ ರೋಡ್ ಅಂದ್ರಳ್ಳಿ ನಿವಾಸಿ. ಎಲ್ಲರಿಗೂ ನಮಸ್ಕಾರ. ನಾನು ರಾಜಶೇಖರ. ನನ್ನದು ಬೊಂಬೆಯ ನಗರ. ವೃತ್ತಿಯಲ್ಲಿ ಶಿಕ್ಷಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವನಿತಾ. ರಿಸರ್ಚ್ ಸೈಂಟಿಸ್ಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. 2015 ಜುಲೈಯಲ್ಲಿ ಗುರುಗಳದ್ದು ಶಿಬಿರ ಮಾಡಿದೆ. ಮತ್ತು 2016 ಗುರುಗಳು ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಶುರು ಮಾಡಿದ್ರು. ಸೊ ಅದರಲ್ಲಿ ನಾನು ಮಾಡಿದ್ದು ಐಕಪ್ ಐ ವಾಶ್ ಅಂತ. ಗುರುಗಳು ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅನ್ನುವಂಥ ಎಪಿಸೋಡ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ತುಂಬಾ ಉಪಯೋಗ ಆಗಿದ್ದು ಅಂತಂದ್ರೆ ಐ ವಾಶ್ ಕಪ್. ನಾನು ಕಳೆದ 3 ವರ್ಷಗಳಿಂದ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಕಾರ್ಯಕ್ರಮವನ್ನು ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ತುಂಬಾ ಬೆನಿಫಿಟ್ಗಳು ಸಿಕ್ಕಿದೆ. ಅದರಲ್ಲಿ ಮುಖ್ಯವಾಗಿ ಸಿಕ್ಕಿರೋ 2 ಉಪಯೋಗಗಳನ್ನ ನಾನು ನಿಮಗೆ ಹೇಳ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ. ಜಲನೇತಿ ಪಾಠ, ಅದರಲ್ಲಿ ನನಗೆ ತುಂಬಾ ಯೂಸ್ ಆದಂಥದ್ದು ಈ ಒಂದು ಜಲನೀತಿನ ಮಾಡಕ್ ಶುರು ಮಾಡಿದ್ಮೇಲೆ. ಸೊ ಇದು ಮಾಡೋಕ್ಕಿಂತ ಮುಂಚೆ ನನ್ನ ಐಟ್ ಸೈಟ್ ಬಂದು 3-3 2 ಕಣ್ಣಲ್ಲಿ, ಎಡಗಣ್ಣಲ್ಲಿ, ಬಲ್ಗಣ್ಣಲ್ಲಿ ಇತ್ತು. ಸೊ ಇದನ್ನು ಒಂದು 3.5 ಇಯರ್ಸಿಂದ ಮಾಡ್ತಾ ಬರ್ತಾ ಇದ್ದೀನಿ. ಅದರ ರಿಸಲ್ಟ್ ಇಲ್ಲಿ 2.25 ಆ್ಯಂಡ್ 2.75 ಆಗಿದೆ. ಮತ್ತು ನನಗೆ ತುಂಬ ಕಣ್ಣು ಉರಿ ಆಗ್ತಾ ಇತ್ತು, ಮತ್ತು ನಿದ್ದೆ ಬರ್ತಾ ಇರಲಿಲ್ಲ ಮಲಗ್ಕೊಳ್ಳೋವಾಗ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ಜಸ್ಟ್ ಈ ಒಂದು ಐ ವಾಶಿಂದ ನನಗೆ ಇದೆಲ್ಲ ಪ್ರಾಬ್ಲಮ್ಸು ಕಂಟ್ರೋಲಿಗೆ ಬಂದಿದೆ. ನನಗೆ ಇದನ್ನ ಬಳಸೋದಕ್ಕಿಂತ ಮುಂಚೆ ತುಂಬಾ ಕಣ್ಣುರಿ ಬರ್ತಾ ಇತ್ತು. ಲೈಟ್ ಕೆಳಗಡೆ ಕೂತ್ಕೊಂಡು ಓದಕ್ಕಾಗ್ತಾ ಇರಲಿಲ್ಲ, ಹೆಚ್ಚು ಓದ್ ಕೂತ್ಕೊಂಡು ಓದಕ್ಕಾಗ್ತಾ ಇರಲಿಲ್ಲ, ನಾಟಕಗಳೆಲ್ಲ ಅಭಿನಯ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ, ಕಣ್ಣಿಗೆ ಹೆಚ್ಚು ಶ್ರಮ ಅಂತ ಅನ್ನಿಸ್ತಾ ಇತ್ತು. ಗುರುಗಳು ಯಾವತ್ತು ಹೇಳ್ಕೊಟ್ರು ಅವತ್ತಿಂದ ಇವತ್ತವರೆಗೂ ಕೂಡ ನಾನು ಐಕಪ್ನ ಬಳಸೇ ಮಲಗ್ತಾ ಇದ್ದೀನಿ. ಈಗ ಹೆಚ್ಚು ಹೊತ್ತು ಕೂತ್ಕೊಂಡು ಓದಕ್ಕಾಗ್ತಿದೆ, ಲೈಟ್ ಕೆಳಗಡೆ ಕೂತ್ಕೊಂಡು ಓದಕ್ಕಾಗ್ತಿದೆ, ನಾನು ನಾಟಕಗಳಲ್ಲಿ ಅಭಿನಯ ಕೂಡ ಮಾಡೋಕ್ಕಾಗ್ತಿದೆ, ಕಣ್ಣಿನ ಶ್ರಮ ಕೂಡ ಕಡಿಮೆ ಆಗಿದೆ, ಕಣ್ಣು ಕೂಡ ಸ್ವಚ್ಛತೆ ಆಗಿ ಹೆಚ್ಚು ನಿದ್ದೆ ಮಾಡೋಕ್ಕೂ ಕೂಡ ಅವಕಾಶ ಆಗಿದೆ. ಸರಿಯಾದ ಸಮಯಕ್ಕೆ ಮಲ್ಕೊಂಡು ಬೇಗ ಎದ್ದೇಳಕ್ಕೂ ಕೂಡ ಆಗ್ತಾ ಇದೆ. ಇದನ್ನ ರೆಗ್ಯುಲರ್ ಆಗಿ ಕಳೆದ 3 ವರ್ಷಗಳಿಂದ ಬೆಳಗ್ಗೆ ಸಂಜೆ ಯೂಸ್ ಮಾಡ್ತಾ ಬಂದೆ, ನಾನು ಉಪಯೋಗಿಸ್ತಾ ಬಂದೆ. ಇದರಿಂದ ಮೈಗ್ರೇನ್ ಹೆಡ್ಏಕ್ ಮತ್ತೆ ನನಗೆ ತುಂಬಾ ಕೋಲ್ಡ್ ಆಗ್ತಿತ್ತು ಅವಾಗವಾಗ, ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದನ್ನ ಯೂಸ್ ಮಾಡೋಕ್ಕೂ ಮುಂಚೆ ನನಗೆ ತುಂಬಾ ಡಸ್ಟ್ ಅಲರ್ಜಿ ಆಗ್ತಾ ಇತ್ತು, ನೆಗಡಿ ಆಗ್ತಾ ಇತ್ತು, ಥ್ರೋಟ್ ಇನ್ಫೆಕ್ಷನ್ ಪದೇ ಆಗ್ತಾ ಇತ್ತು. ಯಾವಾಗಲೂ ಆಂಟಿಬಯೋಟಿಕ್ಸ್ ತಗೋತಾ ಇದ್ದೆ. ಬೆಳಿಗ್ಗೆ ಎದ್ದಾಗ ಮೂಗು ಬ್ಲಾಕ್ ಆಗಿ ನನಗೆ ಪ್ರಾಣಾಯಾಮ ಮಾಡೋಕ್ಕೂ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಯಾವಾಗ ನಾನು ಈ ಜಲನೀತಿನ ಮಾಡಕ್ ಶುರು ಮಾಡಿದ್ನೋ ಅವಾಗಿಂದ ನನಗೆ ನನ್ನ ಡಸ್ಟ್ ಅಲರ್ಜಿ ಆಗಿರ್ಬೋದು, ನೆಗಡಿ, ಥ್ರೋಟ್ ಇನ್ಫೆಕ್ಷನ್ ಆಗೋ ಫ್ರೀಕ್ವೆನ್ಸಿ ತುಂಬಾನೇ ಕಮ್ಮಿ ಆಗ್ತಾ ಬಂತು. ಖುಷಿಯಿಂದ ಇರಕ್ಕಾಗ್ತಾ ಇದೆ. ಥ್ಯಾಂಕ್ ಯು ಬಾಲ ಸರ್. ಧನ್ಯವಾದಗಳು. ನಾನು ಪ್ರಯೋಗಂ ಫೌಂಡೇಶನ್ ಮತ್ತೆ ಬಾಲ ಸರ್ಗೆ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಆರಾಮಾಗಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾಲ ಸರ್.